ನೀನ್ ತಗದ್ ನೋಡೆ ಫಸ್ಟ್ ಅದನ್ನ. ಏನೇ ಅಂತೆ ನೋಡಂಟಿ, ಅವಳೇನ ರೋಪ್ ಹಾಕಿದ್ರೆ ನೀನ್ ಇಕ್ಕೊಳ್ಳಿ. ಫಸ್ಟ್ ತೆಗಿಯೇ, ಅಲ್ಲೇ ನೋಡ್ಬೇಡ. ಆಚೆನೆ ಕೂತಿರ್ಬೇಕು. ನಮ್ಮ ಅಣ್ಣನ್ ಕರ್ಕೊಂಡ್ ಬಂದಿಲ್ಲ ಅಲ್ಲ ನಮ್ಮ ಮನೆಗೆ, ಕೇಳೋದೆ ಚೆನ್ನಾಗಿ ಹೊಲ್ಕೊಡೋದೆ ಚೆನ್ನಾಗಿ. ನಾನು ರೇಷ್ಮೆ ಸೀರೆ ಲಂಗೋಜಾಗಿ ಇಲ್ಲೇ ಮಿಷಿನ್ ಐತೆ, ಅಲ್ಲಿ ನೀನು ಅಲ್ಲಿ ಕೂತಿರಂಗಿಲ್ವ, ಅಲ್ಲಿ ಬರ್ತೀನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸೊ ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವ್ಲಾಗ್ ಬಂದು ಸಂಡೇ. ಸೊ ಟೈಮ್ ನೋಡಿ 10:45 ಆಗ್ತಾ ಬರ್ತಾಯಿದೆ, 50. ಸೊ ಸಂಡೇ ಬಿಕಾಸ್ ನಾನು ಎದ್ದೋಳೋದೇ ಲೇಟು. ಸಂಡೇ ಎದ್ದಿದ್ದೆ 9:30 ಆ ಥರ. ಎದ್ದಿದ ತಕ್ಷಣ ನನ್ನ ಫ್ರೆಂಡ್ ಕಾಲ್ ಬಂತು, ನಿಯರ್ ಮನೆ ಹತ್ರ ಇದ್ದೀನಿ ಅಂತ. ಅವಳು ಯಾವಾಗೂ ಹಂಗೆ ಮುಂಚೆನೇ ಹೇಳೋದೇ ಇಲ್ಲ. ಅವಳು ಬರೋವಾಗ ಹೇಳ್ತಾಳೆ, ಯಾಕಂದರೆ ನನಗೆ ಕಷ್ಟ ಕೊಡಬಾರ್ದು, ತೊಂದರೆ ಕೊಡಬಾರ್ದು ಅಂದ್ಬಿಟ್ಟು ಅವಳ ಇಂಟೆನ್ಷನ್ನು. ಸೊ ಯಾರು ಬರ್ತಾರದೇನು ಅಂತ ತೋರಿಸ್ತೀನಿ. ಅವಳು ಬಂದಮೇಲೆ ಅವಳ ಹತ್ರ ಸ್ವಲ್ಪ ಕಿತ್ತಾಡೋದೇ ಜಾಸ್ತಿ ಇವತ್ತು ಟೈಮ್ ತೊಗೊಳುತ್ತೆ ನನಗೆ. ಸೊ ಯಾರು ಏನಂತ ತೋರಿಸ್ತೀನಿ ನೋಡಿ. ಸೊ ನೋಡಿ, ನಮ್ಮನೆಗೆ ಬಂದಂಥ ಫ್ರೆಂಡ್ ಯಾರಂದರೆ ಇವಳೇನೆ. ಅವಳು ನಂದು ಯಾವಾಗೂ ಇದ್ದಿದ್ದೆ, ಸುಮ್ಮನೆ ತಮಾಷೆಗೆ ನಾವು ಜಗಳ ಆಡೋದು. ಫೈನಲಿ ಅವಳು ಬಂದಳು. ತುಂಬ ವ್ಲಾಗ್ ಮಿಸ್ ಮಾಡಿಬಿಟ್ಟಿದ್ದೀನಿ, ಯಾಕಂತ ಗೊತ್ತಿಲ್ಲ. ಇನ್ಫ್ಲಂಟ್ ಆಗಿರುತ್ತೆ ಬಿಡೆ ಅದು. ಫಸ್ಟ್ ಎಷ್ಟು ಸತಿ ಹೋಗಿದೆ ನೀನು? ಅದು ಅವಳು ಬಂದಾದ್ಮೇಲೆ ಜೊತೆಗೆ ಬ್ರೇಕ್ಫಾಸ್ಟ್ನ ಮಾಡಿದ್ವಿ. ಅವಲಕ್ಕಿ, ಚಿತ್ರಾನ್ನ, ಕಾಳುಳಿ ಮತ್ತು ಒಬ್ಬಟ್ಟೆಲ್ಲ ಮಾಡಿದ್ರು ಅಮ್ಮ. ಬ್ರೇಕ್ಫಾಸ್ಟ್ ಆಯಿತು. ನೀನ್ ತಗದ್ ನೋಡೆ ಫಸ್ಟ್ ಅದನ್ನ. ಏನೇ ಅಂತೆ ನೋಡಂಟಿ, ಅವಳೇನ ರೋಪ್ ಹಾಕಿದ್ರೆ ನೀನ್ ಇಕ್ಕೊಳ್ಳಿ. ಫಸ್ಟ್ ತೆಗಿಯೇ, ಅಲ್ಲೇ ನೋಡ್ಬೇಡ. ಸುಮ್ಮನೆ ಅದ್ರಲ್ಲಿ ಇನ್ನೊಂದು ಇದೈತೆ ಶಿವ, ಇದಕ್ಕೆ ಬಾ ನೀನು. ಅದರಲ್ಲಿ ಕರೆಕ್ಟಾಗಿ ನೋಡು. ನೋಡಿದ್ರಲ್ಲ ಅವಳು ಏನು ಗಿಫ್ಟನ್ನು ಕೊಡ್ತಾ ಇದ್ದಾಳೆ ಅಂತ ಅಂದ್ಕೊಳ್ತಾ ಇರ್ಬೋದಲ್ವ ನೀವೆಲ್ಲನೂ. ತುಂಬ ಅಮೂಲ್ಯವಾದಂಥ ಒಂದು ಉಡುಗೊರೆನ ಕೊಟ್ಟಿದ್ದಾಳೆ ಅವಳು. ಮುತ್ತಿನ ವಾಲೆನ ತೊಗೊಂಡು ಬಂದಿದ್ದಾಳೆ. ಸೊ ತುಂಬಾ ಚೆನ್ನಾಗಿದೆ. ತುಂಬಾ ಅದು ಹೇಳ್ತಾರಲ್ವ, ಎಲ್ಲ ಉಡುಗೊರೆಗಿಂತ ಬೆಲೆ ಕಟ್ಟೋಕ್ಕಾಗದೇ ಇರೋ ವಸ್ತು ಅಂದರೆ ಮುತ್ತು. ವಜ್ರಕ್ಕಿಂತ ಬೆಲೆ ಏನು ಹೇಳ್ತಾರೆ, ಒಂಥರ ಪರಿಪೂರ್ಣವಾದಂಥ ಒಂದು ಮುತ್ತಿಗೆ ಬೆಲೆ ಕಟ್ಟೋಕ್ಕೇ ಆಗಲ್ಲ. ಸೊ ಅಂಥ ಉಡುಗೊರೆನ ಕೊಟ್ಟಳು. ಹೇಳ್ತೀನಿ ಅದ್ರ ಬಗ್ಗೆ. ಸೊ ನನ್ನ ಮಗ ಇವತ್ತು ಸಂಡೇ ಆಗಿರೋ ಕಾರಣ ಕ್ಲಾಸಿಗೆ ಹೋಗ್ತಾ ಇದ್ದಾನೆ. ಸೊ ಅವನ್ನ ಕಳಿಸ್ಕೊಟ್ಬಿಟ್ಟು ಮಧ್ಯಾಹ್ನ ಆಗಿದೆ, ಇವಾಗ 1:30 ಆಗಿದೆ. ಬ್ರೇಕ್ಫಾಸ್ಟ್ ಅಷ್ಟೇ ಆಯಿತು, ಊಟ ಆಗಿಲ್ಲ. ಅವನು ಊಟನೂ ಮಾಡಿಲ್ಲ, ಹೋಗಬೇಕು ಕ್ಲಾಸಿಗೆ ಅಂದ್ಬಿಟ್ಟು. ಸೊ ಅವನ್ನ ಕಳಿಸ್ಕೊಟ್ಬಿಟ್ಟು ಮತ್ತೆ ಅವಳ ಕನ್ವರ್ಸೇಷನ್ ನಡೀತಾನೆ ಇರುತ್ತೆ. ಅವಳು ಕೊಟ್ಟಿರೋವಂಥ ಮುತ್ತಿನ ವಾಲೆ ಬಗ್ಗೆ ಹೇಳಬೇಕು ಡೀಟೇಲಾಗಿ, ನಾನು ನಿಮಗೆ ತಿಳಿಸ್ತೀನಿ. ಸೊ ಇವತ್ತು ಬಂದಿರೋದು ಶುಭ ಹಾಗೆ ನಿರ್ಮಲ, ನನ್ನ ಫ್ರೆಂಡ್ ಮಗಳು. ಸೊ ನಾನು ಹೇಳಿದ್ದೆ ಈ ಸತಿ ಬರೋವಾಗ ಅಣ್ಣನ ಕರ್ಕೊಬಾರೆ ಅಂತ. ಬಟ್ ಅದು ಏನೋ ಆಯಿತು, ಬಂದಮೇಲೆ ಮತ್ತೆ ಆಗಿದ್ದೇ ಬೇರೆ, ಅಂದ್ಕೊಂಡಿದ್ದೇ ಬೇರೆ ಆಗೋಯಿತು. ಸೊ ಸಿಚುವೇಶನ್ಸ್ ಹಂಗೇ ಅವಳಿಗೆ ಯಾವಾಗೂ ನೋಡಿ. ತುಂಬಾ ಚೆನ್ನಾಗಿದೆ ವಾಲೆ. ಇದು ಬಂದು ಮುತ್ತು ಅಣ್ಣ ಹೈದ್ರಾಬಾದ್ಗೆ ಹೋಗಿದ್ರಂತೆ. ಸೊ ನಿರ್ಮಲ ಅವರ ಹಸ್ಬೆಂಡು ಹೈದ್ರಾಬಾದ್ಗೆ ಹೋಗಿದ್ರು. ಅಲ್ಲಿಂದ ಒರ್ಜಿನಲ್ ಮುತ್ತು ಆ್ಯಕ್ಚುಲಿ ಇದು. ಅದನ್ನು ಆರ್ಟಿಫಿಷಿಯಲ್ ವಾಲೆಗೆ ಫಿಕ್ಸ್ ಮಾಡಿರ್ತಾರೆ. ಅಂದರೆ ನಾವು ಸೆಲೆಕ್ಷನ್ ಮಾಡ್ಕೊಂಡಾದ್ಮೇಲೆ ಅದು ಹೋಲ್ ಕೂಡ ಆಗಿಲ್ಲ, ಸುಮ್ಮನೆ ಹಿಂಗೆ ಗಮ್ಮಲ್ಲಿ ಇಟ್ಟಿದ್ದಾರೆ ಅಷ್ಟೇ, ಕೆಳಗೇನು ಮತ್ತು ಮೇಲೆ. ತುಂಬಾ ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ನೋಡಿ. ಒರ್ಜಿನಲ್ ಮುತ್ತು. ಅವಳು ಹೇಳಿದ ದುಡ್ಡು ಕೇಳಿ ಅವಳು ಒಂದು ಪೇರ್ಗೆ ಎಷ್ಟು ಅಂತ ಹೇಳಿಲ್ಲ, ಟೋಟಲಾಗಿ 3 ಇಯರಿಂಗ್ಸು ಮತ್ತು ಇನ್ನೊಂದೇನೋ ತೊಗೊಂಡ್ರು, ಚಿಕ್ಕದೊಂದು ಮುತ್ತಿಂದು ಹಾರ ಥರ. ಅದಕ್ಕೆ ಅಷ್ಟೊಂದು ದುಡ್ಡಾಯ್ತಾ ಅಂತ, ಅದಕ್ಕೆ ಅಷ್ಟೊಂದು ಬೆಲೆ ಅಂದ್ಬಿಟ್ಟು ನನಗೆ ಆ್ಯಕ್ಚುಲಿ ಗೊತ್ತು ಮುತ್ತಿನ ರೇಟು. ಸೊ ನಾನು ಅವಳಂಗೆ ಅಮ್ಮ ಅಡುಗೆ ಮಾಡೋ ಅಷ್ಟೊತ್ತಿಗೆ ಹೊರಗಡೆ ಹೋಗಿ ಒಂದು ಜ್ಯೂಸನ್ನ ಕುಡ್ಕೊಂಡು, ಸಮ್ಮರ್ ಅಲ್ವಾ ತುಂಬಾ ನಾನು ಅವಳು ಮಾತಾಡ್ಕೊಂಡು ಹೊರಗೆ ಹೋಗಿ ಒಂದು ಸ್ಮಾಲ್ ಜ್ಯೂಸನ್ನ ಕುಡ್ಕೊಂಡು ಮನೆಗೆ ಬರೋ ಅಷ್ಟೊತ್ತಿಗೆ ಅಮ್ಮ ಅಡುಗೆನ ಮಾಡಿದ್ರು, ನಾನ್ ವೆಜ್ ಅಡುಗೆ. ಬಟ್ ಇವತ್ತು ಅವಳು ಬಂದಮೇಲೆ ಮಾಡಿದ ಪ್ಲಾನೇ ಬೇರೆ. ಬಟ್ ಕೆಲವೊಂದು ಸತಿ ನಾವು ಅಂದ್ಕೊಳ್ಳೋದೊಂದು ಆಗೋದೊಂದು.
ಅವಳು ದಿಢೀರಂತ ಊರಿಗೆ ಹೋಗಬೇಕಿತ್ತು ಮಧ್ಯಾಹ್ನ. ಅವ್ರ ಅಮ್ಮನ ಮನೆಯಲ್ಲಿ ದೇವ್ರನ್ನ ಮಾಡ್ತಾಯಿದ್ರೆ ಅಲ್ಲಿಗೆ ಬಾ ಅಂತ ಕಾಲ್ ಬಂತು. ಸೊ ಹಂಗಾಗ್ಬಿಟ್ಟು ಬೇಗನೆ ಹೊರಡಬೇಕಾಯ್ತು. ಇಲ್ಲಾಂದರೆ ಅಣ್ಣನೂ ಬರ್ತಿದ್ರು, ನಾವು ಪ್ಲ್ಯಾನೇ ಬೇರೆ ಮಾಡಿದ್ವಿ. ಸೊ ಪರವಾಗಿಲ್ಲ, ಅಂದ್ಕೊಂಡಿದ್ದು ಯಾವುದೂ ಆಗಲ್ಲಲ್ವ. ಫೈನಲಿ ಊಟ ಎಲ್ಲ ಮಾಡಿ ಅಮ್ಮ ಚಿಕನ್ ಸಾಂಬಾರು, ಎಗ್ಗು ಹಾಗೆ ಲಿವರ್ ಫ್ರೈ ಎಲ್ಲನೂ ಮಾಡಿದರು. ಊಟ ಮುಗಿಸಿ ಸ್ವಲ್ಪ ಹೊತ್ತು ಕೂತಿದ್ವಿ. ಅವಳಿಗೆ ಹೊರಡಬೇಕು ಅಂದ್ಲು. ಸೊ ಇಲ್ಲಿಂದನೇ ಆಟೋ ಬುಕ್ ಮಾಡಿ ಕೊಟ್ಟೆ. ಅವಳು ಈಗ ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾ ಇದ್ದಾಳೆ ಅವರಮ್ಮ ಮನೆಗೆ. ಸೊ ನೋಡಿ, ಅವಳು ನಾನು ಚೈಲ್ಡ್ಹುಡ್ ಮೆಮೊರೀಸ್ ಇದೆಲ್ಲನೂ ಕೂಡ ಊಟ ಎಲ್ಲ ಮುಗಿಸಿ ಆದಮೇಲೆ ಅವಳು ನನಗೆ ಅಂದ್ಬಿಟ್ಟು ಪರ್ಸಲ್ಲಿ ಹಾಕ್ಕೊಂಡು ಬಂದಿದ್ದಾಳೆ. ಅದನ್ನು ಲಾಸ್ಟಲ್ಲಿ ಓಪನ್ ಮಾಡ್ತಾ ಇದ್ದಾಳೆ. ನಾವು ಹಿಂಗೇ ಚಿಕ್ಕವರಿದ್ದಾಗ ಇದನ್ನು ಜಾಸ್ತಿ ತಿಂತಾಯಿದ್ವಿ. ಯಾರೆಲ್ಲ ಇದನ್ನು ಟೇಸ್ಟ್ ಮಾಡಿದ್ದೀರಾ ನನಗೆ ಕಮೆಂಟಲ್ಲಿ ತಿಳಿಸಿ. ಅಂದರೆ ಹುಣಸೆ ಹಣ್ಣಿಂದು ಕಡ್ಡಿಗೆ ಇಟ್ಬಿಟ್ಟು ಸೇಲ್ ಮಾಡ್ತಿದ್ರು ನಾರ್ಮಲ್ ಶಾಪ್ಗಳಲ್ಲಿ. ನಾವು ಸ್ಕೂಲ್ ಡೇಸಲ್ಲಿ ತಿಂತಿದ್ವಿ, ಪ್ರೈಮರಿ ಸ್ಕೂಲ್ ಡೇಸಲ್ಲಿ. ತುಂಬಾ ಇಷ್ಟ ಆಯಿತು. ಸೊ ಈಗಲೂ ಕೂಡ ಅದನ್ನು ಟೇಸ್ಟ್ ಮಾಡ್ತಾ ಫ್ರೆಂಡ್ ಪ್ರೀತಿಯಿಂದ ನನಗೆ ತಂದು ಕೊಟ್ಟಿರೋದು. ಹಂಗೆಲ್ಲ ಕೊಡಲ್ಲ, ಕೇಳಬಾರ್ದು. ಸೊ ನೋಡಿದ್ರಲ್ವ, ಇವತ್ತಿನ ವ್ಲಾಗ್ ತುಂಬಾ ಸಿಂಪಲ್ಲಾಗಿದ್ದರು, ತುಂಬಾ ಎಂಜಾಯಿಂಗಾಗಿ ನನ್ನ ಫ್ರೆಂಡ್ ಜೊತೆ ತುಂಬ ಚೆನ್ನಾಗಿ ಸಮಯನ ಕಳೆದೆ. ಹೋಪ್ ನಿಮಗೆಲ್ಲನೂ ಕೂಡ ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಮುತ್ತಿನಂತ ನನ್ನ ಫ್ರೆಂಡ್ ಮುತ್ತಿನಂತ ಉಡುಗೊರೆನ ಕೊಟ್ಟಳು ಅಂತ ಹೇಳ್ತಾ ಥ್ಯಾಂಕ್ಸ್ ಹೇಳ್ತಾ ಲವ್ ಯು, ಟೇಕ್ ಕೇರ್, ಬೈ ಬಾಯ್.